ಶ್ರೀ ಗುರುಚರಿತ್ರೆ ಅಧ್ಯಾಯ 36. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ದತ್ತಾಯ ಗುರುವೇ ನಮಃ. ನಾಮಧಾರಕನು ಇನ್ನು ಯಾವ ಧರ್ಮಗಳನ್ನು ಕುರಿತು ಬೋಧಿಸಿದರೂ ಕೇಳಲಿಷ್ಟಪಡುತ್ತಿದ್ದೇನೆನ್ನಲು ಸಿದ್ಧರೀ ರೀತಿ ಹೇಳಿದರು. ವತ್ಸ, ಒಬ್ಬ ಬಡ ಬ್ರಾಹ್ಮಣನು ನಿತ್ಯವೂ ಗುರು ಸನ್ನಿಧಿಯಲ್ಲೇ ಕಾಲ ಕಳೆಯುತ್ತಾ ತನಗಿರುವುದರಲ್ಲೇ ತೃಪ್ತಿಯಾಗಿ ಕಳೆಯಬೇಕೆಂದುಕೊಳ್ಳುತ್ತಿದ್ದನು. ಆತನ ಹೆಂಡತಿಯಾದರೂ ಶ್ರೀಮಂತರ ಮನೆಗಳಲ್ಲಿ ನಡೆಯುವ ಸಂತರ್ಪಣೆಗಳು, ದಾನಗಳು, ಪೂಜೆಗಳಿಗೆ ಹೋಗಿ ಒಳ್ಳೆಯ ಊಟ, ಒಳ್ಳೆಯ ಬಟ್ಟೆಗಳು, ದಕ್ಷಿಣೆಗಳನ್ನು ತೆಗೆದುಕೊಳ್ಳಬೇಕೆನ್ನುವ ಬಯಕೆಯಿಂದ ಗಂಡನನ್ನು ಹಿಂಸಿಸುತ್ತಿದ್ದಳು. ಹಾಗೆ ಇತರರ ಬಳಿ ತಂದುಕೊಳ್ಳುವುದು ಒಳ್ಳೆಯದಲ್ಲವೆಂದು ಗಂಡನು ಹೇಳುತ್ತಿದ್ದನು. ಆದರೂ ಕೇಳದೆ ಗಂಡನನ್ನು ಒತ್ತಾಯಿಸಲು ಕೋಪದಿಂದ ಒಂದು ಸಲ ಹೋಗುವುದಾದರೆ ನೀನೊಬ್ಬಳೇ ಹೋಗು ಎಂದನು. ಆಕೆ ಹೋಗಿ ಆ ಶ್ರೀಮಂತನನ್ನು ಕೇಳಲು ಅವರು ದಂಪತಿಗಳೇ ಬರಬೇಕೆಂದರು. ಆಕೆಯು ನೇರವಾಗಿ ಶ್ರೀ ಗುರುಗಳ ಬಳಿ ಹೋಗಿ ಗಂಡನ ಮೇಲೆ ದೂರು ಸಲ್ಲಿಸಿದಳು. ಆಗ ಅಲ್ಲೇ ಇದ್ದ ಗಂಡನೊಡನೆ ಶ್ರೀ ಗುರುಗಳು ಈ ರೀತಿ ಹೇಳಿದರು: ವಿಪ್ರೋತ್ತಮ, ನೀನು ಹೆಂಡತಿಯ ಕೋರಿಕೆಯನ್ನು ಈಡೇರಿಸಲು ಈಗ ಒಂದು ಸಲ ಆಕೆಯೊಡನೆ ಇತರರ ಮನೆಗೆ ಊಟಕ್ಕೆ ಹೋಗು. ನಿನಗೇನು ಪಾಪವೂ ಬರದಂತೆ ನಾನು ಕಾಪಾಡುವೆನು ಎಂದರು. ಆ ದಂಪತಿಗಳು ಹೋಗಿ ಸಾಮೂಹಿಕ ಸಂತರ್ಪಣೆ ಪಂಕ್ತಿಯಲ್ಲಿ ಕೂತಿರುವ ಸಮಯದಲ್ಲಿ ಅಲ್ಲಿ ಅನ್ನವನ್ನು ಹಂದಿ, ನಾಯಿಗಳು ತಾಕಿದಂತೆ ಗೋಚರಿಸಿತು. ಬಡಿಸಿದ್ದ ಎಲೆಯನ್ನು ಬಿಟ್ಟು ಇಬ್ಬರು ಎದ್ದು ಬಂದರು. ಆ ದಿವಸ ಊಟವಿಲ್ಲವಾಯಿತು, ಅಂದರೆ ಉಪವಾಸ ಮಾಡಿದರು. ಏಕೆಂದರೆ ಒಂದು ಸಲ ಎಲೆಯ ಮುಂದೆ ಕೂತು ಎದ್ದರೆ ಆ ದಿವಸ ಊಟ ಮಾಡಬಾರದೆನ್ನುತ್ತದೆ ಶಾಸ್ತ್ರ. ಆಕೆಯು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ ಇನ್ಯಾವತ್ತೂ ಈ ರೀತಿ ಬಯಸುವುದಿಲ್ಲವೆಂದಳು. ಶ್ರೀ ಗುರುಗಳು ಯಾರ ಮನೆಯಲ್ಲಿ ಊಟ ಮಾಡಬಹುದೋ ಯಾರ ಮನೆಯಲ್ಲಿ ಊಟ ಮಾಡಬಾರದೋ ವಿವರವಾಗಿ ತಿಳಿಸಿದರು. ಸ್ತ್ರೀಲೋಲನು, ಕ್ರೂರಿಯು, ಕಳ್ಳನು, ಜಿಪುಣ, ಸಂಧ್ಯಾವಂದನೆ ಮಾಡದಿರುವವನು, ಭಗವಂತನನ್ನು ಸ್ಮರಿಸದಿರುವವನ ಮನೆಯಲ್ಲಿ ಊಟ ಮಾಡಬಾರದೆಂದರು. ಮಗಳನ್ನು, ಅಳಿಯನನ್ನು ಹಿಂಸಿಸುವವನ, ಅದ್ವೈತವನ್ನು ಬರೀ ಹೇಳುತ್ತಾ ಪರಬ್ರಹ್ಮನನ್ನು ಪೂಜಿಸದಿರುವವನ ಮನೆಯಲ್ಲೂ, ಊಟಕ್ಕಾಗಿ ಕಪಟ ವರ್ತನೆಯುಳ್ಳವನ ಮನೆಯಲ್ಲೂ ಊಟ ಮಾಡಬಾರದು. ಮೊಮ್ಮಗನು ಹುಟ್ಟುವವರೆಗೂ ಅಳಿಯನ ಮನೆಯಲ್ಲಿ ಊಟ ಮಾಡಬಾರದು. ಅನುಷ್ಠಾನ ಲೋಪ ನಡೆಯುವ ವಿಷಯದಲ್ಲಾಗಲಿ, ಪಿತೃ ಕಾರ್ಯ ಮಾಡುವುದರಲ್ಲಿ ಲೋಪ ಉಂಟಾಗುವುದರಲ್ಲಾಗಲಿ ಯಾರ ಮನೆಯಲ್ಲಿ ಬೇಕಾದರೂ ಊಟ ಮಾಡಬಹುದು. ಒಂದು ವೇಳೆ ಊಟ ಮಾಡಬಾರದ ಕಡೆ ಊಟ ಮಾಡಿದರೆ ಗಾಯತ್ರಿ ಮಂತ್ರ ಜಪವನ್ನು ಸಹಸ್ರಕ್ಕೂ ಹೆಚ್ಚು ಮಾಡಿದರೆ ಆ ಪಾಪವು ನಶಿಸಿ ಹೋಗುವುದೆಂದು ತಿಳಿಸಿದರು. ಗುರುಗಳು, ಸೋದರ ಮಾವಂದಿರು, ವೇದ ಪಂಡಿತರು, ಸಹೋದರ ಸಹೋದರಿಯರ ಮನೆಗಳಲ್ಲಿ ಊಟ ಮಾಡಬಹುದು. ಅನಂತರ ಸ್ವಧರ್ಮವೆಂದರೆ ಏನೆಂದು ತಿಳಿಸಿರೆಂದು ಕೇಳಲು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ತ್ರಿಮೂರ್ತಿಗಳನ್ನು, ನವಗ್ರಹಗಳನ್ನು, ಸನಕಾದಿಗಳನ್ನು, ಸಿದ್ಧರನ್ನು, ಸಪ್ತ ಋಷಿಗಳನ್ನು, ಸಪ್ತ ಸಮುದ್ರಗಳನ್ನು ಸ್ಮರಿಸಿ ಗೋವುಗಳಿಗೆ ನಮಸ್ಕರಿಸಬೇಕು. ಕಾಲಕೃತ್ಯಗಳನ್ನು ತೀರಿಸಿಕೊಂಡು ನಿತ್ಯಾಗ್ನಿಹೋತ್ರ ಮಾಡಬೇಕು. ನೋಡಬಾರದ್ದನ್ನು ನೋಡಿದಾಗ, ಕೇಳಬಾರದ್ದನ್ನು ಕೇಳಿದಾಗ ಬಲಕಿವಿಯನ್ನು ಮುಟ್ಟಬೇಕು. ಅದರಲ್ಲಿ ಅಗ್ನಿ, ಜಲ, ವರುಣ, ಸೂರ್ಯ, ವಾಯುವೂ ಇರುತ್ತಾರೆಂದು ಶಾಸ್ತ್ರ ಎಂದು ಬೋಧಿಸಿದರು ಎಂದು ಸಿದ್ಧರು ಹೇಳಿದರು. ಇಲ್ಲಿಗೆ 36ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಜೈ ಗುರುದೇವ ದತ್ತ.